Hello everyone, I am Santosh. Today we are going to discuss the very important topic in DBMS, that is about failures in transaction processing. ಓಕೆ, ನಾವು ಟ್ರಾನ್ಸಾಕ್ಷನ್ ಪ್ರೊಸೆಸಿಂಗ್ ಅನ್ನ ಸ್ಟಡಿ ಮಾಡ್ತಾ ಇದ್ವಿ. ಅದರಲ್ಲಿ ಟ್ರಾನ್ಸಾಕ್ಷನ್ ಫೇಲ್ಯೂರ್ಸ್ ಆಗೋ ಚಾನ್ಸ್ ಇರುತ್ತೆ ಅಂತ ಹೇಳ್ತಾರೆ. ಪ್ರತಿಯೊಂದು ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಓಕೆ, ಯಾಕೆ, ಏನು ಪ್ರಾಬ್ಲಮ್ ಇರ್ಬೋದು? ಟ್ರಾನ್ಸಾಕ್ಷನ್ ಆಗುವಾಗ ಸಿಸ್ಟಮ್ ಕ್ರ್ಯಾಶ್ ಆಗ್ಬೋದು, ಪವರ್ ಫೇಲ್ಯೂರ್ ಆಗ್ಬೋದು, ಅಥವಾ ನೆಟ್ವರ್ಕ್ ಇಶ್ಯೂ ಆಗ್ಬೋದು. ಇವೆಲ್ಲ ಕಾಮನ್ ಥಿಂಗ್ಸ್. ಅದಕ್ಕೆ ಎಲ್ಲ ಟ್ರಾನ್ಸಾಕ್ಷನ್ನು ಪರ್ಫೆಕ್ಟಾಗಿ ಕಂಪ್ಲೀಟ್ ಆಗ್ತವೆ, ಸಕ್ಸಸ್ಫುಲ್ ಆಗ್ತವೆ ಅಂತ ಹೇಳೋಕ್ಕಾಗೋದಿಲ್ಲ. ಹಂಗಂದರೆ ಅದಕ್ಕೆ ನಾವೇನು ಮಾಡಬೇಕು, ಫೇಲ್ಯೂರ್ಸ್ ಯಾವಾಗ ಆಗ್ಬೋದು ಅಥವಾ ಯಾವ ಟೈಪ್ ಆಫ್ ಫೇಲ್ಯೂರ್ಸ್ ಇರ್ತವೆ ಅನ್ನೋದನ್ನು ತಿಳ್ಕೋಬೇಕು. ಓಕೆ, ಲೆಟ್ ಅಸ್ ಸಿ ಆರ್ ವಾಟ್ ಈಸ್ ಫೇಲ್ಯೂರ್? ಫೇಲ್ಯೂರ್ ಅಂದ್ರೇನು? ಇದೊಂದು ಇವೆಂಟ್ ದ್ಯಾಟ್ ಪ್ರಿವೆಂಟ್ಸ್ ಎ ಟ್ರಾನ್ಸಾಕ್ಷನ್ ಫ್ರಾಮ್ ಕಂಪ್ಲೀಟಿಂಗ್ ಸಕ್ಸಸ್ಫುಲ್ಲಿ. ಒಂದು ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ಆಗದೇ ಇರೋದಕ್ಕೆ ಏನು ಕಾರಣ ಆಗುತ್ತೋ ದಟ್ ಈಸ್ ಫೇಲ್ಯೂರ್. ಓಕೆ, ಲೆಟ್ ಅಸ್ ರೈಟ್ ವಾಟ್ ಈಸ್ ಫೇಲ್ಯೂರ್. ಟ್ರಾನ್ಸಾಕ್ಷನ್ ಫೇಲ್ಯೂರ್ ಅಂದ್ರೆ ಏನು? ಅಥವಾ ನಾವು ಲೆಟ್ ಅಸ್ ಕ್ವಶನ್, ಕ್ಯಾನ್ every transaction always complete successfully? ಅಂದ್ರೆ ಎಲ್ಲ ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗ್ತಾವ? ಇಲ್ಲ. ಯಾಕಾಗೋದಿಲ್ಲ? ವೈ? ಬಿಕಾಸ್ ಏನ್ ಎರರ್ ಬರ್ಬೋದು? ಪವರ್ ಫೇಲ್ಯೂರ್ ಎರರ್ ಬರ್ಬೋದು. ಕರೆಂಟ್ ಸಪ್ಲೈ ಹೋಯಿತು ಟ್ರಾನ್ಸಾಕ್ಷನ್ ಆಗುವಾಗ, ಆವಾಗ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗೋದಿಲ್ಲ. ಅಥವಾ ಸಿಸ್ಟಮ್ ಫೇಲ್ಯೂರ್, ಸಿಸ್ಟಮ್ ಕ್ರ್ಯಾಶ್ ಆಗ್ಬೋದು, ಅಥವಾ ನೆಟ್ವರ್ಕ್ ಇಶ್ಯೂ ಬರ್ಬೋದು. ಇವೆಲ್ಲ ಏನು ಟ್ರಾನ್ಸಾಕ್ಷನ್ ಫೇಲ್ ಆಗಕ್ಕೆ ಕಾರಣ ಆಗ್ತವೆ. ದೀಸ್ ಆರ್ ಆಲ್ ಫೇಲ್ಯೂರ್ಸ್. ದೀಸ್ ಆರ್ ಕಾಲ್ಡ್ ಫೇಲ್ಯೂರ್ಸ್. ಇದರಿಂದ ಟ್ರಾನ್ಸಾಕ್ಷನ್ ಸಕ್ಸಸ್ಫುಲಿ ಕಂಪ್ಲೀಟ್ ಆಗೋದಿಲ್ಲ. ಓಕೆ, ಹಂಗಂದ್ರೆ ಫೇಲ್ಯೂರ್ ಅಂದ್ರೆ ಏನು ಅನ್ನೋದನ್ನ ನೋಡೋಣ. ಓಕೆ, ಎ ಫೇಲ್ಯೂರ್ ಈಸ್ an event that prevents a transaction from completing successfully. ಅಂದ್ರೆ ಏನು? ಒಂದು ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗದೆ ಇರೋದಕ್ಕೆ ಒಂದು ಕಾರಣ ಇರುತ್ತೆ, ದಟ್ ಈಸ್ ಕಾಲ್ಡ್ ಫೇಲ್ಯೂರ್. ಫಾರ್ ಎಕ್ಸಾಂಪಲ್, ನೀವು ಯಾರಿಗೂ ಮನಿ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀರಿ ಅಂತ ತಿಳ್ಕೊರಿ, ಅದು ಒಂದು ಟ್ರಾನ್ಸಾಕ್ಷನ್. ಆವಾಗ ಇಮಿಡಿಯೇಟ್ ಆಗಿ ನೆಟ್ವರ್ಕ್ ಹೋಯಿತು, ಸಿಸ್ಟಮ್ ಫೇಲ್ ಆಯಿತು ಅಂದರೆ ಟ್ರಾನ್ಸಾಕ್ಷನ್ ಆಗೋದಿಲ್ಲ, ದ್ಯಾಟ್ ಫೇಲ್ಸ್. ಆ್ಯಂಡ್ DBMS ಒಂದು ಇಂಪಾರ್ಟೆಂಟ್ ಫೀಚರ್ ಏನಂದರೆ, ಯಾವಾಗ ಟ್ರಾನ್ಸಾಕ್ಷನ್ ಫೇಲ್ ಆಗುತ್ತೋ ಮತ್ತೆ ಆ ಆಪ್ರೇಷನನ್ನು ಹಳೆ ಪೊಸಿಷನ್ಗೆ ರಿಸ್ಟೋರ್ ಮಾಡುತ್ತೆ. ಟ್ರಾನ್ಸಾಕ್ಷನ್ ಹಳೇದೇನು ಆಪ್ರೇಷನ್ ಇರುತ್ತೋ ಅಲ್ಲಿಗೆ ರಿಸ್ಟೋರ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ನೀವು ಅಮೌಂಟ್ ಸೆಂಡ್ ಮಾಡ್ತಾ ಇದ್ದೀರಿ, 5000 ಅಮೌಂಟ್ ಸೆಂಡ್ ಮಾಡ್ತಾ ಇದ್ದೀರಿ ಅಂತ ತಿಳ್ಕೊರಿ. ಕಂಪ್ಲೀಟಾಗಿ 5000 ಅಮೌಂಟ್ ಸೆಂಡ್ ಆಗೋ ಪ್ರೊಸೆಸ್ ಕಂಪ್ಲೀಟ್ ಆಗುತ್ತೆ, ಇಲ್ಲಾಂದರೆ ಆಗೋದೇ ಇಲ್ಲ. ಇಲ್ಲ ಸರ್, ಓನ್ಲಿ 3000 ಅಷ್ಟೇ ಬಂತು, 2000 ಅಮೌಂಟ್ ಇನ್ನೂ ಬಂದೇ ಇಲ್ಲ, ಈ ಥರ ಆಗೋದಿಲ್ಲ. ಕಂಪ್ಲೀಟ್ ಆಗುತ್ತೆ, ಇಲ್ಲಾಂದರೆ ಆಗೋದಿಲ್ಲ. ದಟ್ ಈಸ್ ದ ಮೇನ್ ಫೀಚರ್ ಆಫ್ DBMS. Okay, when a failure occurs, DBMS cancels the transaction and restores the database. ಹಳೆ ಪೊಸಿಷನ್ಗೆ ರಿಸ್ಟೋರ್ ಮಾಡುತ್ತೆ. ಹಾಫ್ ವರ್ಕ್ ಅಂತಾರಲ್ಲ, ಆ ಥರ ಆಗೋದಿಲ್ಲ. ಆದರೆ ಫುಲ್, ಇಲ್ಲಾಂದರೆ ಇಲ್ಲ. ಓಕೆ, ಹಾಗಂದರೆ ಐ ವಿಲ್ ರೈಟ್ ಇಟ್. ವೆನ್ ಎ ಫೇಲ್ಯೂರ್ ಆಕರ್ಸ್, DBMS
ಕ್ಯಾನ್ಸಲ್ಸ್ ದಿ ಟ್ರಾನ್ಸಾಕ್ಷನ್. DBMS ಏನು ಮಾಡುತ್ತೆ? ಟ್ರಾನ್ಸಾಕ್ಷನ್ ಕ್ಯಾನ್ಸಲ್ ಮಾಡುತ್ತೆ ಆ್ಯಂಡ್ ರಿಸ್ಟೋರ್ಸ್ ದಿ ಡೇಟಾಬೇಸ್. Restores the database to a consistent state. ಮೊದಲು ಯಾವ ಸ್ಟೇಟ್ ಇರುತ್ತೋ ಅದೇ ಸ್ಟೇಟಿಗೆ ರೋಲ್ ಬ್ಯಾಕ್ ಆಗುತ್ತೆ, ರಿಸ್ಟೋರ್ ಆಗುತ್ತೆ. ಸೊ ದ್ಯಾಟ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಆಗಬೇಕಲ್ಲ, ಅದಕ್ಕೋಸ್ಕರ. ದಿಸ್ ಈಸ್ ಬೆಸ್ಟ್ ಫೀಚರ್ ಆಫ್ DBMS ಆರ್ ಟ್ರಾನ್ಸಾಕ್ಷನ್. ಓಕೆ, ಹಾಗಂದ್ರೆ ಲೆಟ್ ಅಸ್ ಸಿ ವಾಟ್ ಆರ್ ದಿ ಟೈಪ್ಸ್ ಆಫ್ ಫೇಲ್ಯೂರ್ಸ್. ಫೇಲ್ಯೂರ್ಸ್ ಅಲ್ಲಿ ಯಾವ ಟೈಪ್ಸ್ ಬರ್ತವೆ ಅಂತ ನೋಡೋಣ. ಟೈಪ್ಸ್ ಆಫ್ ಫೇಲ್ಯೂರ್ಸ್. ಹಂಗಂದ್ರೆ ಟ್ರಾನ್ಸಾಕ್ಷನ್ ಯಾಕೆ ಫೇಲ್ ಆಗ್ಬೋದು ಅನ್ನೋದನ್ನ ತಿಳ್ಕೊಳ್ಳೋಣ. ಓಕೆ, ಫಸ್ಟ್ ಒನ್ ಈಸ್ ಟ್ರಾನ್ಸಾಕ್ಷನ್ ಇಟ್ ಸೆಲ್ಫ್ ಫೇಲ್ಸ್. ಟ್ರಾನ್ಸಾಕ್ಷನ್ ಫೇಲ್ಯೂರ್. ಟ್ರಾನ್ಸಾಕ್ಷನ್ನೇ ಫೇಲ್ ಆಯಿತು, ಕರೆಕ್ಟ್ ಆಗಲಿಲ್ಲ, ಕರೆಕ್ಟಾಗಿ ಎಕ್ಸಿಕ್ಯೂಟ್ ಆಗಲಿಲ್ಲ. ಏನು ಬೇಕಾದ ರೀಸನ್ ಇರ್ಬೋದು. ಫಾರ್ ಎಕ್ಸಾಂಪಲ್, ಇರೋದೇ ಬ್ಯಾಲೆನ್ಸ್ 5000, ಸೆಂಡ್ ಮಾಡೋದು 7000. ಹೌ ಇಟ್ ವಿಲ್ ಹ್ಯಾಪನ್? ರನ್ ಆಗೋದೇ ಇಲ್ಲ, ಎಕ್ಸಿಕ್ಯೂಟ್ ಆಗೋದಿಲ್ಲ, ಟ್ರಾನ್ಸಾಕ್ಷನ್ ಫೇಲ್ಸ್. ಅಥವಾ ATM ಅಲ್ಲಿ ಅಮೌಂಟ್ ವಿಡ್ರಾ ಮಾಡ್ತಿದ್ದೀರ ಅಂತ ತಿಳ್ಕೊರಿ, ಇರೋದೇ 5000 ಬಟ್ ವಿಡ್ರಾ ಮಾಡೋದು 10,000. ಡೆಫಿನೆಟ್ಲಿ ಟ್ರಾನ್ಸಾಕ್ಷನ್ ಫೇಲ್ಸ್. ಇಟ್ ಈಸ್ ಕಾಲ್ಡ್ ಟ್ರಾನ್ಸಾಕ್ಷನ್ ಫೇಲ್ಯೂರ್. ಓಕೆ, ಟ್ರಾನ್ಸಾಕ್ಷನ್ ಫೇಲ್ಯೂರ್ ಅಂದ್ರೆ ಏನು? ಎ ಟ್ರಾನ್ಸಾಕ್ಷನ್ ಇಟ್ ಸೆಲ್ಫ್ ಎನ್ಕೌಂಟರ್ಸ್ ಆನ್ ಎರರ್. ಟ್ರಾನ್ಸಾಕ್ಷನ್ ಅಲ್ಲೇ ಒಂದು ಎರರ್ ಬಂದ್ಬಿಡುತ್ತೆ. ಆನ್ ಎರರ್, ದಟ್ ಇಸ್ ಕಾಲ್ಡ್ ಟ್ರಾನ್ಸಾಕ್ಷನ್ ಫೇಲ್ಯೂರ್. ಇದು ಯಾಕೆ ಆಗ್ಬೋದು? ಫಾರ್ ಎಕ್ಸಾಂಪಲ್, ಇನ್ಸಫಿಷಿಯಂಟ್ ಬ್ಯಾಲೆನ್ಸ್ ಇರೋದಿಲ್ಲ ಅಂದರೂ ಅಮೌಂಟ್ ವಿಡ್ರಾ ಮಾಡಕ್ಕೆ ಟ್ರೈ ಮಾಡ್ತಾ ಇರ್ತೀವಿ. ಅಥವಾ ಇನ್ವ್ಯಾಲಿಡ್ ಇನ್ಪುಟ್. ATM ಅಲ್ಲಿ ಅಮೌಂಟ್ ವಿಡ್ರಾ ಮಾಡ್ತಿದ್ದೀರಿ ಅಥವಾ ಯಾರಿಗೂ ಫಂಡ್ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀರಿ, ಅವಾಗ ಪಿನ್ ತಪ್ಪಾಗಿ ಎಂಟ್ರಿ ಮಾಡ್ತಿದ್ದೀರಿ. ದಟ್ ಈಸ್ ವಾಟ್ ಇನ್ವ್ಯಾಲಿಡ್ ಇನ್ಪುಟ್. ಅಥವಾ ಟ್ರಾನ್ಸಾಕ್ಷನ್ ಆಗುವಾಗ ಕ್ಯಾನ್ಸಲ್ ಬಟನ್ ಪ್ರೆಸ್ ಮಾಡ್ತೀರಿ, ಯೂಸರ್ ಕ್ಯಾನ್ಸಲ್ಸ್ ದಿ ಆಪರೇಷನ್, ಅವಾಗ ಟ್ರಾನ್ಸಾಕ್ಷನ್ ಫೇಲ್ ಆಗಿಬಿಡುತ್ತೆ. ಆ್ಯಂಡ್ ಇವನ್ ಅರಿಥಮೆಟಿಕ್ ಎರರ್ ಅಂದ್ರೇನು? ಲಾಜಿಕಲ್ ಎರರ್ ಕೂಡ ಆಗೋ ಚಾನ್ಸ್ ಇರುತ್ತೆ. ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ಅಲ್ಲಿ ಅಥವಾ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಅಲ್ಲಿ ಎರರ್ಸ್ ಇದ್ರೆ, ಅಥವಾ ಡಿವೈಡ್ ಬೈ 0 ಎರರ್ ನಿಮ್ಗೆ ಗೊತ್ತಿದೆ. ಆ ಥರ ಲಾಜಿಕಲ್ ಎರರ್ಸ್ ಇದ್ರೆ ಅವಾಗೂ ಕೂಡ ಟ್ರಾನ್ಸಾಕ್ಷನ್ ಫೇಲ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಬ್ಯಾಲೆನ್ಸ್ ಈಸ್ ₹5,000 but trying to transfer ₹7,000. Trying to transfer ₹7,000. ಇಲ್ಲಿ ಟ್ರಾನ್ಸಾಕ್ಷನ್ ಫೇಲ್ ಆಗಲೇಬೇಕು. ಟ್ರಾನ್ಸಾಕ್ಷನ್ ಕ್ಯಾನಾಟ್ ಕಂಟಿನ್ಯೂ ಆ್ಯಂಡ್ ಟ್ರಾನ್ಸಾಕ್ಷನ್ ಫೇಲ್ಸ್. ಇದೇನು ಒನ್ ಆಫ್ ದಿ ಟೈಪ್ ಆಫ್ ಫೇಲ್ಯೂರ್. ದಿಸ್ ಈಸ್ ಕಾಮನ್. Okay, let us see another type, that is called system failure. ಹಂಗಂದ್ರೆ ಏನು? ಎಂಟೈರ್ ಸಿಸ್ಟಮ್ ಸ್ಟಾಪ್ಸ್ ವರ್ಕಿಂಗ್ ಟೆಂಪ್ರರಿಲಿ. ಸಿಸ್ಟಮ್ನೇ ಕರೆಕ್ಟಾಗಿ ವರ್ಕ್ ಆಗೋದಿಲ್ಲ. ಸರ್ವರ್ ಎರರ್ ಆಯಿತು, ಪವರ್ ಫೇಲ್ಯೂರ್ ಆಯಿತು, ಆಪರೇಟಿಂಗ್ ಸಿಸ್ಟಮ್ ಕ್ರ್ಯಾಶ್ ಆಯಿತು. ಇವೆಲ್ಲ ಪಾಸಿಬಿಲಿಟಿ ಇರೋ ಚಾನ್ಸ್ ಇದೆ ವೆನ್ ಎವರ್ ಟ್ರಾನ್ಸಾಕ್ಷನ್ ಈಸ್ ಗೋಯಿಂಗ್ ಆನ್. ಓಕೆ, ದ ಎಂಟೈರ್ ಸಿಸ್ಟಮ್ stops working temporarily.
ಸಿಸ್ಟಮ್ನೇ ಕರೆಕ್ಟಾಗಿ ವರ್ಕ್ ಆಗೋದಿಲ್ಲ ಒಂದೊಂದು ಟೈಮ್. ಯಾವಾಗ? ಫಾರ್ ಎಕ್ಸಾಂಪಲ್ ಸರ್ವರ್ ಎರರ್, ಇದಂತೂ ಕಾಮನ್ ಆಗಿ ಆಗ್ತಾನೆ ಇರುತ್ತೆ. ಆರ್ ಪವರ್ ಫೇಲ್ಯೂರ್, ಅಂದರೆ ಪವರ್ ಕಟ್ ಆಗಿರುತ್ತೆ, ಅವಾಗ ಕೂಡ ಫೇಲ್ ಆಗೋ ಚಾನ್ಸ್ ಇದೆ. ಅಥವಾ ಆಪರೇಟಿಂಗ್ ಸಿಸ್ಟಮ್ ಎರರ್, ಸಿಸ್ಟಮ್ ಸಾಫ್ಟ್ವೇರಲ್ಲಿನೇ ಎರರ್ ಇದೆ, ಆಪರೇಟಿಂಗ್ ಸಿಸ್ಟಮ್ ಕ್ರ್ಯಾಶ್ ಆಯಿತು ಅಂತ ಹೇಳ್ತಾರೆ. ಓಕೆ, ಇವೆಲ್ಲ ಪಾಸಿಬಿಲಿಟೀಸ್ ಆಗೋ ಚಾನ್ಸಸ್ ಇದೆ. ಓಕೆ, ಬಟ್ ಆಫ್ಟರ್ ರೀಸ್ಟಾರ್ಟ್ DBMS recovers unfinished transactions. This is best quality again. ರಿಸ್ಟಾರ್ಟ್ ಆದಮೇಲೆ ಟೆಂಪ್ರರಿ ಫೇಲ್ ಆಗಿರುತ್ತೆ, ಮತ್ತೆ ರಿಸ್ಟಾರ್ಟ್ ಆದಮೇಲೆ ಎಲ್ಲನೂ ರಿಕವರ್ ಮಾಡ್ಕೊಳ್ಳುತ್ತೆ. ಅನ್ಫಿನಿಶ್ಡ್ ಟ್ರಾನ್ಸಾಕ್ಷನ್ಸ್, ದಟ್ ಈಸ್ ಗುಡ್ ಪಾರ್ಟ್ ಆಫ್ ಟ್ರಾನ್ಸಾಕ್ಷನ್. ಓಕೆ, ಆಫ್ಟರ್ ರಿಸ್ಟಾರ್ಟ್ DBMS recovers ಅನ್ಫಿನಿಶ್ಡ್ ಟ್ರಾನ್ಸಾಕ್ಷನ್ಸ್ ಅಥವಾ ರಿಸ್ಟೋರ್ಸ್ ಅಂತ ನಾವು ಹೇಳ್ತೀವಿ. ಬಿಕಾಸ್ ಸಿಸ್ಟಮ್ ಫೇಲ್ ಆಗಿರುತ್ತೆ, ಆಮೇಲೆ ಆವಾಗ ಡೇಟಾಬೇಸ್ ಕನ್ಸಿಸ್ಟೆಂಟ್ ಸ್ಟೇಟಲ್ಲಿನೇ ಉಳಿಬೇಕು. ಅದಕ್ಕೋಸ್ಕರ DBMS ಆಟೋಮೆಟಿಕಲಿ ರಿಕವರ್ಸ್, ರಿಸ್ಟೋರ್ಸ್, ಇಲ್ಲಿವರೆಗೆ ಏನಾಗಿರುತ್ತೋ ಅದನ್ನು ಮತ್ತೆ ರಿಸ್ಟೋರ್ ಮಾಡ್ಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್, ಈಗ ನೋಡ್ರಿ, ಆನ್ಲೈನ್ ಶಾಪಿಂಗಲ್ಲಿ ಯಾವುದೋ ಒಂದು ಪ್ರಾಡಕ್ಟನ್ನು ನೀವು ಪರ್ಚೇಸ್ ಮಾಡ್ತಾ ಇದ್ದೀರಿ. ಪ್ರಾಡಕ್ಟ್ ಸೆಲೆಕ್ಟ್ ಮಾಡಿದ್ರಿ, ಆ್ಯಡ್ ಟು ಕಾರ್ಟ್ ಮಾಡಿದ್ರಿ, ದೆನ್ ಅಡ್ರೆಸ್ ಡೀಟೇಲ್ಸ್ ಹಾಕಿದ್ರಿ. ನಾವು ಲಾಸ್ಟ್ ಪಾರ್ಟ್ ಈಸ್ ಪೇಮೆಂಟ್ ಪಾರ್ಟ್. ಪೇಮೆಂಟ್ ಆಗುವಾಗ ಯು ಹ್ಯಾವ್ ಡಿಸೈಡೆಡ್, ಈಗ ಪೇಮೆಂಟ್ ಮಾಡೋರಿದ್ದೀರಿ, ಈಗ ಡಿಸೈಡ್ ಮಾಡ್ತೀರಿ ಲಾಸ್ಟಿಗೆ, ಅಥವಾ ಪಿನ್ ರಾಂಗ್ ಎಂಟ್ರ್ ಮಾಡಿಬಿಡ್ತೀರಿ. ಅವಾಗ ಏನಾಗುತ್ತೆ? ಟ್ರಾನ್ಸಾಕ್ಷನ್ ಫೇಲ್ಸ್. ಪಿನ್ ರಾಂಗ್ ಎಂಟರ್ ಮಾಡಿದ್ರು ಅಮೌಂಟ್ ಕಟ್ ಆಗಬಾರ್ದು ಅಥವಾ ಆರ್ಡರ್ ಆಗಬಾರ್ದು, ಅದು ಕಂಪ್ಲೀಟಾಗಿ ಕ್ಯಾನ್ಸಲ್ ಆಗಬೇಕು. ದಟ್ ಈಸ್ ವಾಟ್ ಟ್ರಾನ್ಸಾಕ್ಷನ್ ಈಸ್ ಆಲ್ ಅಬೌಟ್. ಇಟ್ ಪರ್ಫಾರ್ಮ್ಸ್ ಆಲ್ ಆಪ್ರೇಷನ್ಸ್ ಆಟ್ ಒನ್ಸ್. ಇಲ್ಲಾಂದರೆ ಯಾವುದೇ ಆಪ್ರೇಷನ್ ಮಾಡೋದಿಲ್ಲ, ಎಲ್ಲ ಆಪ್ರೇಷನನ್ನು ರೀಬ್ಯಾಕ್ ಅಥವಾ ರೀಸ್ಟೋರ್ ಮಾಡುತ್ತೆ, ರಿಕವರ್ ಮಾಡುತ್ತೆ. ಅಮೌಂಟ್ ಕಟ್ ಆಗಿಲ್ಲ, ಆರ್ಡರ್ ಆಗಿಲ್ಲ ಅಂದರೂ ಆರ್ಡರ್ ಪ್ಲೇಸ್ಡ್ ಅಂತ ಬರಬಾರ್ದು. ಇದು ಕಾಮನ್ ಆಗಿ ಆಗ್ತಾನೆ ಇರ್ತವೆ. ಜಸ್ಟ್ ಅಬ್ಸರ್ವ್ ವೆನ್ ಎವರ್ ಯು ಆರ್ ಡೂಯಿಂಗ್ ಆನ್ಲೈನ್ ಶಾಪಿಂಗ್. ಆಮೇಲೆ ಇನ್ನೊಂದು ಟೈಪ್ ಆಫ್ ಫೇಲ್ಯೂರ್, ಅದಕ್ಕೆ ಡಿಸ್ಕ್ ಫೇಲ್ಯೂರ್ ಅಂತಲೂ ಕರೀತಾರೆ. ಹಾರ್ಡ್ ಡಿಸ್ಕಲ್ಲಿ ಪ್ರಾಬ್ಲಮ್ ಆಯಿತು, ಡಿವೈಸ್ ಏನೋ ಡ್ಯಾಮೇಜ್ ಆಯಿತು, ಅವಾಗ ಕೂಡ ಟ್ರಾನ್ಸಾಕ್ಷನ್ ಫೇಲ್ ಆಗೋ ಚಾನ್ಸ್ ಇರುತ್ತೆ. ಯಾಕೆ ನಾವು ಈ ಟ್ರಾನ್ಸಾಕ್ಷನ್ ಫೇಲ್ಯೂರ್ ಸ್ಟಡಿ ಮಾಡಬೇಕು? ಬಿಕಾಸ್ ಡೇಟಾ ಪ್ರೊಟೆಕ್ಟ್ ಮಾಡಬೇಕಲ್ಲ, ಡೇಟಾ ಲಾಸ್ ಆಗದೆ ಇರೋ ಥರ ನೋಡ್ಕೋಬೇಕು. ಕನ್ಸಿಸ್ಟೆನ್ಸಿ, ಡೇಟಾಬೇಸ್ ಕನ್ಸಿಸ್ಟೆಂಟ್ ಸ್ಟೇಟಲ್ಲೇ ಇರಬೇಕು. ಆಮೇಲೆ ಯಾವುದು ಅನ್ಫಿನಿಶ್ಡ್ ಆಗಿದೆಯೋ ಅದನ್ನು ರಿಕವರಿ ಮಾಡ್ಕೋಬೇಕು. ಇದೆಲ್ಲ DBMS ಸಾಫ್ಟ್ವೇರ್ ಇಟ್ ಸೆಲ್ಫ್ ಇಟ್ ಡಸ್. ನೋ ನೀಡ್ ಟು ವರಿ. ಆ್ಯಂಡ್ ಟ್ರಾನ್ಸಾಕ್ಷನ್ ಯಾವಾಗಲೂ ಸಕ್ಸಸ್ಫುಲಿನೇ ಕಂಪ್ಲೀಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಸ್ಟಿಲ್ DBMS ಹ್ಯಾಂಡಲ್ಸ್ ಆಲ್ ದಿ ಫೇಲ್ಯೂರ್ಸ್ ಆ್ಯಂಡ್ ರಿಕವರ್ಸ್ ದ ಡೇಟಾಬೇಸ್. ಯು ಕ್ಯಾನ್ ಅಬ್ಸರ್ವ್ ಡೇ ಟು ಡೇ ಲೈಫಲ್ಲಿ ಮೆನಿ ಟ್ರಾನ್ಸಾಕ್ಷನ್ ನೀವು ಮಾಡ್ತಾನೆ ಇರ್ತೀರಿ. ಎಲ್ಲೂ ಟ್ರಾನ್ಸಾಕ್ಷನಲ್ಲಿ ಎರರ್ಸ್ ಆಗೋ ಚಾನ್ಸ್ ಇಲ್ಲ, ಆದರೂ DBMS ರಿಕವರ್ಸ್, ರಿಸ್ಟೋರ್ಸ್ ಟು ದಿ ಅರ್ಲಿಯರ್ ಸ್ಟೇಟ್ಗೆ ತಂತಾನೆ ವಾಪಸ್ ರಿಸ್ಟೋರ್ ಆಗುತ್ತೆ. ದಟ್ ಈಸ್ ಬೆಸ್ಟ್ ಕ್ವಾಲಿಟಿ, ಬೆಸ್ಟ್ ಫೀಚರ್. ಓಕೆ, ಗಾಟ್ ಇಟ್? ಅರ್ಥ ಆಯ್ತಲ್ಲ? ದೀಸ್ ಆರ್ ಆಲ್ ಫೇಲ್ಯೂರ್ಸ್ ಇನ್ ಟ್ರಾನ್ಸಾಕ್ಷನ್ ಪ್ರೊಸೆಸಿಂಗ್. ಓಕೆ, if you have any doubt you can comment, and if you are new to the channel please subscribe and share the video. Thank you.